ಅದಾದ್ಮೇಲೆ ಕ್ಲೋಸ್. ಓಕೆ ಆಯ್ತಾ. ಇವಾಗ ನಾರ್ಮಲ್ ಆಗಿ ಹಿಂಗೆ ಇಟ್ಕೋಬೇಕು. ಓಕೆ. ನೀವು ಜಾಸ್ತಿ ಕೆಲಸ ಏನ್ ಮಾಡ್ತೀರಾ? ಟೈಪ್ ರೆವೆನ್ಯೂ ಸರ್ವೆ. ರೆವೆನ್ಯೂ ಸರ್ವೆ. ಸೊ ರೆವೆನ್ಯೂ ಸರ್ವೆ ಏನಂತಂದ್ರೆ ಒಂದು DGPS ಇಂದ ಸ್ಟೇಷನ್ ಕೊಡ್ತಾರೆ. ಇಲ್ಲಂತಂದ್ರೆ ನಾವೇನ್ ಮಾಡ್ತೀವಿ, ಫಸ್ಟ್ ಹುಡುಕ್ತಿವಿ. ದಿಶಾಂಕ್ ಕ್ಯಾಪ್ ಅಲ್ಲಿ ಬೌಂಡ್ರೀಸ್ ಎಲ್ಲಿ ಅಂದಾಜಾಗ ಬೌಂಡ್ರೀಸ್ ಎಲ್ಲಿ ಬರುತ್ತೆ ಅಂತ ಫಸ್ಟ್ ನೋಡ್ತೀವಿ. ಅದಾದ್ಮೇಲೆ ಮಿಷನ್ ಎಲ್ಲಿ ಬೇಕು ಅಂದ್ರೆ ಯಾವಾಗ ಒಂದ್ ಸೆಟಪ್ ಅಲ್ಲಿ ಹೆಂಗಾಗುತ್ತೆ ಅಂತ ನೋಡ್ತೀವಿ. ಓಕೆನಾ. ಇದೆಲ್ಲ ನಿಮ್ಗೆ ಏನಂತಂದ್ರೆ ಕೋಆರ್ಡಿನೇಟ್ ಸೆಟಪ್ ಅಲ್ಲಿ ಇರುತ್ತೆ. ಕೋಆರ್ಡಿನೇಟ್ ಅಂತಾರೆ XYZ ಅಲ್ಲಿ ಯೂಶಲ್ ಆಗಿ ಪೊಸಿಷನ್ ಆಗಿ ತಗೊಂತೀವಿ ನಾವು. ಒಂದು ಬಂದ್ಬಿಟ್ಟು ಸ್ಯಾಟಲೈಟ್ ಕೋಆರ್ಡಿನೇಟ್ಸ್. ಒಂದು ಕ್ರಾಸ್ ಲೈನ್ ಇರುತ್ತೆ ನೋಡಿ, ಅದರಿಂದ ಕಡಿಮೆ ಜಾಸ್ತಿ ಆಗ್ಬಾರ್ದು. ಇದು ನೋಡಿ, ನೀವು ಜಾಸ್ತಿ ಮಾಡಿದ್ರಿ ಇಲ್ಲಿ ನೋಡಿ, ಅಂದ್ರೆ ಯಾರು ಮಾಡಿದ್ರು ಗೊತ್ತಿಲ್ಲ, ನಮ್ಮ ಹುಡುಗರು ಮಾಡಿರ್ತಾರೆ. ಇಲ್ಲಿಂದ ಮ್ಯಾಕ್ಸಿಮಮ್ ಜಾಸ್ತಿ ಆಗ್ಬಾರ್ದು. ಆ ಲೈನ್ಗೆ ಇರ್ಬೇಕು. ಆ ಲೈನ್ಗೆ ಮ್ಯಾಕ್ಸಿಮಮ್ ಇರ್ಬೇಕು. ಈ ಟೈಪ್ ಬಬಲ್ ಇದೆ ಅಂತಂದ್ರೆ ಅರ್ಧ ಏನು, ಇಲ್ಲಿ ಹೈಟ್ ಇದೆ ಅಂತನಾ? ಕರೆಕ್ಟಾ? ಹೈಟ್ ಇದೆ, ಇದು ಡೌಟ್ ಮಾಡ್ಬೇಕು. ಯಾವ ಮಾಡಿರೋದೆಲ್ಲ ನೋಡಿ, ಮ್ಯಾಕ್ಸಿಮಮ್ 3 ಪಾಯಿಂಟ್ಸ್ ಯಾವಾಗ್ಲೂ 3 ಸ್ಟ್ಯಾಂಡ್ಸ್ ಇದಾವೆ. ಬಟ್ ಏನಂತಂದ್ರೆ 3 ಅಲ್ಲಿ ಆಗ್ಬಾರ್ದು ಯಾವಾಗ್ಲೂ. 2 ಅಲ್ಲೇನೆ ಈ ಸೈಡ್ ಹೈಟ್ ಮಾಡೋಣ. ಈ ತರ ಹೈಟ್ ಮಾಡ್ತಾ ಇದ್ದೇನೆ ಅಂದ್ರೆ ಯಾವ್ದೋ ಒಂದ್ ಸೈಡ್ಗೆ. ಓಕೆನಾ. ಇದು ಬಂದ್ಬಿಟ್ಟು ಮೇನ್ ಲಾಕ್. ಇದು ಸ್ವಲ್ಪ ವೇರಿಯೇಷನ್ ಬರ್ಬೇಕಂತಂದ್ರೆ, ಜಾಸ್ತಿ ಬರ್ಬೇಕಂತಂದ್ರೆ ಇದು ಆನ್ ಮಾಡ್ಬೇಕು. ಸ್ವಲ್ಪ ಇದಂತಂದ್ರೆ ಲಾಕ್ ಮಾಡಿ, ಸ್ವಲ್ಪ ಇದು ತರ ಮಾಡ್ಬೇಕು. ಸ್ವಲ್ಪ ನೋಡಿ ಲೈಟ್ ಆಗಿ ಲಾಕ್ ಮಾಡ್ತಾ ಇದ್ದೀನಿ, ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆಯ್ತು. ಸ್ವಲ್ಪ ಬೇಕಂತಂದ್ರೆ ಈ ತರ ಮಾಡ್ತೀನಿ ನಾನು. ಅರ್ಥ ಆಯ್ತಾ? ಹಾ, ಓಕೆ. ಸೊ ಇವಾಗ ನಮ್ಗೆ ಏನಂತಂದ್ರೆ ಈ ಸ್ಟೇಷನ್ ಪಾಯಿಂಟ್ ಒಂದು ಗವರ್ಮೆಂಟ್ ಸರ್ವೆ, ಇವಾಗ ರೈಲ್ವೆ ಆಗ್ಲಿ, ರೋಡ್ ಆಗ್ಲಿ, ಇನ್ಫ್ರಾ ಆಗ್ಲಿ, ಅದೆಲ್ಲ ಗ್ಲೋಬಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಅದು ಗ್ಲೋಬಲೈಸ್ ಸಿಸ್ಟಮ್ ಅಲ್ಲಿ ಬರುತ್ತೆ. ನಾವು ಮ್ಯಾಕ್ಸಿಮಮ್ ಲೋಕಲ್ಲೇ ಕೆಲಸ ಮಾಡ್ತೀವಿ. ಓಕೆನಾ. ಯಾರಾದ್ರೂ NHA ವರ್ಕ್ ಇಲ್ಲಂತಂದ್ರೆ ಮೆಟ್ರೋ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ, ಇವರೆಲ್ಲ ಆಲ್ಮೋಸ್ಟ್ ಗವರ್ಮೆಂಟ್ ಯಾರು ಕೊಡ್ತಾರೋ ಕೋಆರ್ಡಿನೇಟ್ ಈಸ್ಟಿಂಗ್ ನಾರ್ತಿಂಗ್ ಜೆಡ್ ಯಾರು ಕೊಡ್ತಾರೋ ಅದ್ರ ರೆಫರೆನ್ಸ್ ಇಟ್ಕೊಂಡೇ ಮಾಡ್ಬೇಕು. ಏನಕ್ಕಂತಂದ್ರೆ ಅಲೈನ್ಮೆಂಟ್ ಆಗ್ಬೇಕಲ್ವಾ, ಪ್ರಾಪರ್ ಆಗಿ ಅಲೈನ್ಮೆಂಟ್ ಆಗ್ಬೇಕು. ಸೊ ಹಂಗಾಗಿ ಸರಿನಾ. ನೆಕ್ಸ್ಟ್ ನಾನು ಆನ್ ಮಾಡಿದ್ದೀನಿ. ಜಸ್ಟ್ ಲೈಕ್ ಮೊಬೈಲ್ ಅನ್ಕೊಳ್ಳಿ ಅಷ್ಟೇ, ಏನಿಲ್ಲ. ಒಂದು ಮೈನ್ 4 ಪ್ರೋಗ್ರಾಮ್ಸ್ ಇರುತ್ತೆ. ನೀವು ನಿಮ್ಮ ಮೊಬೈಲ್ ಅಲ್ಲಿ ಮ್ಯಾಕ್ಸಿಮಮ್ ಯಾವ್ಯಾವ ಆಪ್ ಯೂಸ್ ಮಾಡ್ತೀರಾ ಜಾಸ್ತಿ ಆಗ್ಬಿಡುತ್ತೆ. ರಿಮೈನಿಂಗ್ ಎಲ್ಲ ಎಕ್ಸ್ಟೆನ್ಷನ್. ಓಕೆನಾ. ರಿಮೈನಿಂಗ್ ಕೆಲಸ ಎಲ್ಲ ನಿಮ್ಗೆ ಆಟೋ ಕ್ಯಾಡ್ ಮಾಡ್ಬಿಡುತ್ತೆ ಕೆಲಸ. ಓಕೆನಾ. ಹಂಗಾಗಿ ಸೊ ಇವಾಗ ನೋಡಿ, 0 ಮಾಡುವಾಗ ಒಂದು ಲೈನ್ 0 ಇಡ್ಬೇಕು ನೀವು. ಓಕೆನಾ. ಒಂದು ಲೈನ್ 0 ಬಿಡಬೇಕು. ಐದರ್ ಯು ಕ್ಯಾನ್ ಟೇಕ್ ದಟ್ ಇನ್ಸೈಡ್ ಆರ್ ಔಟ್ಸೈಡ್, ಆ ತರ ಬರ್ಬೇಕು. ಓಕೆನಾ. ಈ ತರ ನಾನು ಇನ್ಸೈಡ್ ಮಾಡ್ತಾ ಇದ್ದೇನೆ ನೋಡಿ. ಓಕೆನಾ. ಇವಾಗ ಇದನ್ನು 0 ಮಾಡ್ತಾ ಇದ್ದೀನಿ ನೋಡಿ. ವಿತಿನ್ 2 ಮಿನಿಟ್ಸ್ ಅಲ್ಲಿ ನೀವು ಸೆಟಪ್ ಯಾವ ಅಷ್ಟಲ್ಲಿ ಏನ್ ಕೆಲಸ ಮಾಡ್ಬೇಕಂದ್ರು ಎಸ್ಕೇಪ್ ಮಾಡಿದೆ ಮೇನೆ ಇದೆ ನೋಡಿ. ಪ್ರೋಗ್ರಾಮ್ಸ್ ಇದೆ. ಓಕೆನಾ. ಈ ಪ್ರೋಗ್ರಾಮ್ಸ್ ಏನಂತಂದ್ರೆ ಇವು ನೋಡಿ, ಜಸ್ಟ್ ಲೈಕ್ ನಮ್ ಲೆಗ್ಸ್. ನಮ್ಗೆ ಯಾವಾಗ್ಲೂ ಎರಡು ಲೆಗ್ ಅಲ್ಲಿ ಜಾಬ್ ಸೆಲೆಕ್ಷನ್ ಆದ್ಮೇಲೆ ಲಿಸ್ಟ್ ನಿಮ್ಗೆ ಇದೇನು ಬೇಡ. ಫಾರ್ ಸಪೋಸ್ ಹೊಸದಾಗಿ ಮಾಡ್ಬೇಕು. ಓಕೆನಾ. ಜಾಬ್ ಡೀಟೇಲ್ಸ್ ಇದೆಲ್ಲ ಜಾಬ್ ಡಿಡಕ್ಷನ್. ಇನಿಷಿಯಲ್ ಪಾಯಿಂಟ್ ಅಂದಾಜಾಗ 1100 ಅಂತ ಇಟ್ಕೊಂಡಿದ್ದೀನಿ. ಓಕೆನಾ. ಇದು ಪಾಯಿಂಟ್ ನಂಬರ್. ಪ್ರೆಸೆಂಟ್ ಪಾಯಿಂಟ್ ನಂಬರ್ ನಾನು ಇಲ್ಲಿ ಟೈಪ್ ಮಾಡಬಹುದು ನೀವು. ಓಕೆನಾ. ಟೈಪ್ J1. ಇದು ಅಸ್ಯೂಮ್ಡ್ ಕೋಆರ್ಡಿನೇಟ್. ನಮ್ ಸೈಟ್ ಗೆ ಏನಂತಂದ್ರೆ ಈಗ 30-40 ಸೈಟ್ ಇದೆ. ಮ್ಯಾಕ್ಸಿಮಮ್ 1200 ಸ್ಕ್ವೇರ್ ಫೀಟ್. ಇದು 20 ಮೀಟರ್, 20 ಮೀಟರ್, 20 ಮೀಟರ್, 20 ಮೀಟರ್ ಇದೆ ಅಂತಂದ್ರೆ ಸಾಕು. ಓಕೆ. 100 ಎಕರ್ಸ್ ಇದೆ ಅನ್ಕೊಳ್ಳಿ, ಆವಾಗ ನೀವು 5000 10,000 ಅಸ್ಯೂಮ್ಡ್ ಕೋಆರ್ಡಿನೇಟ್ ಇಟ್ಕೊಂತೀರಾ. ಅದು ಅಸ್ಯೂಮ್ಡ್ ಅಂತೀವಿ ನಾವು. ಓಕೆನಾ. ಆಮೇಲೆ ಪಾಯಿಂಟ್ ಏನ್ ಪಾಯಿಂಟ್ ತಗೊಂಡ್ಬಿಟ್ಟಿದೆ ಅಂತಂದ್ರು ನಿಮ್ಗೆ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ ಆಯ್ತಾ. ಹಂಗೆ ಈಗ ಅಬ್ಸರ್ವೇಷನ್ ಹೋಗ್ತಾ ಇದ್ದಾನೆ. ಅಬ್ಸರ್ವೇಷನ್ ಅಂದ್ರೆ ಏನು, ಮೆಜರ್ಮೆಂಟ್. ಓಕೆನಾ. ಇವಾಗ ನಿಮ್ಗೆ ಇವಾಗ ನೋಡಿ, ಈಸ್ಟಿಂಗ್ ಇಂದ ಈ ಪಾಯಿಂಟ್ ಇಂದ 1003 ಅಂತಿದೆ. ಹಂಗಂತಂದ್ರೆ ನೋಡಿ 1 ಸಮಥಿಂಗ್ ಏನೋ 1003 3.292 ಎಕ್ಸೆಲ್ ಅಂದ್ರೆ 3 ಮೀಟರ್ 3.2 ವರೆಗೆ ಇಲ್ಲಿ ಬಂದಿದೆ ಅಂತ. ನಾನು ಈ ವಾಲ್ ಅಲ್ವಾ ಮೆಜರ್ಮೆಂಟ್ ಮಾಡ್ತೀನಿ.